ಎಲ್ರಿಗೂ ನಮಸ್ಕಾರ. ಸುಬ್ರಹ್ಮಣ್ಯ ಷಷ್ಠಿ 2024ರ ಶುಭ ಮುಹೂರ್ತ, ಪೂಜೆ ವಿಧಾನ ಹಾಗೂ ಮಹತ್ವ ಮಂತ್ರದೊಂದಿಗೆ ನೋಡೋಣ. ಮಾರ್ಗಶಿರ ಮಾಸದ 6ನೇ ದಿನದಂದು ಸುಬ್ರಹ್ಮಣ್ಯ ಷಷ್ಠಿಯನ್ನು ಆಚರಿಸಲಾಗುವುದು. ಈ ದಿನದಂದು ಸುಬ್ರಹ್ಮಣ್ಯ ಸ್ವಾಮಿಯನ್ನು ಪೂಜಿಸುವ ಸಂಪ್ರದಾಯವಿದೆ. ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಸೇರಿದಂತೆ ಇನ್ನಿತರ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನದಲ್ಲಿ ಅದ್ದೂರಿ ಪೂಜೆ ಉತ್ಸವ ನಡೆಯಲಿದೆ. 2024ರ ಸುಬ್ರಹ್ಮಣ್ಯ ಷಷ್ಠಿ ಪೂಜೆ ಯಾವಾಗ, ಸುಬ್ರಹ್ಮಣ್ಯ ಷಷ್ಠಿ ದಿನದಂದು ಪೂಜೆ ಮಾಡುವ ವಿಧಾನ ಮತ್ತು ಮಂತ್ರಗಳನ್ನು ಏನು ಎಂದು ನೋಡೋಣ. ಮಾರ್ಗಶಿರ ಮಾಸದ 6ನೇ ದಿನದಂದು ಸ್ಕಂದ ಷಷ್ಠಿ, ಚಂಪಾ ಷಷ್ಠಿ ಅಥವಾ ಸುಬ್ರಹ್ಮಣ್ಯ ಷಷ್ಠಿ ಎಂದು ಕರೆಯಲಾಗುವುದು. ದಕ್ಷಿಣ ಕರ್ನಾಟಕದಲ್ಲಿ ಇದನ್ನು ಸುಬ್ರಹ್ಮಣ್ಯ ಷಷ್ಠಿ ಎಂದೇ ಕರೆಯುತ್ತಾರೆ. ಈ ದಿನ ಶಿವಪಾರ್ವತಿ ಸುತನಾದ ಸುಬ್ರಹ್ಮಣ್ಯ ಸ್ವಾಮಿಯನ್ನು ಪೂಜಿಸಲಾಗುವುದು. ಈ ದಿನದಂದು ಸುಬ್ರಹ್ಮಣ್ಯ ಸ್ವಾಮಿಯು ರಾಕ್ಷಸ ತಾರಕಾಸುರನನ್ನು ಸಂಹಾರ ಮಾಡಿ ಲೋಕವನ್ನು ರಕ್ಷಿಸಿದನು ಎನ್ನುವ ಕಥೆ ಇದೆ. ಈ ಕಾರಣಕ್ಕಾಗಿ ಜನರು ಸುಬ್ರಹ್ಮಣ್ಯ ಷಷ್ಠಿಯ ದಿನದಂದು ಸುಬ್ರಹ್ಮಣ್ಯ ಸ್ವಾಮಿಯನ್ನು ಪೂಜಿಸುತ್ತಾರೆ. ಸುಬ್ರಹ್ಮಣ್ಯ ಸ್ವಾಮಿಯಿಂದ ಆಶೀರ್ವಾದ ಮತ್ತು ರಕ್ಷಣೆಯನ್ನು ಬೇಡಿಕೊಳ್ಳುತ್ತಾರೆ. 2024ರ ಸುಬ್ರಹ್ಮಣ್ಯ ಷಷ್ಠಿ ಡಿಸೆಂಬರ್ 7ರಂದು ಶನಿವಾರ ಆಚರಿಸಲಾಗುವುದು. ಸುಬ್ರಹ್ಮಣ್ಯ ಷಷ್ಠಿ ಎಂದರೇನು? ಷಷ್ಠಿ ಈ ತಿಥಿ ಅಧಿಪತಿಯಾದ ಸ್ಕಂದ ಅಂದರೆ ಕಾರ್ತಿಕೇಯನು. ಈತನನ್ನು ಪೂಜಿಸುವುದರಿಂದ ಒಬ್ಬ ವ್ಯಕ್ತಿ ಪುಣ್ಯವಂತನು, ಸಮೃದ್ಧಿವಂತನು, ಪ್ರಸಿದ್ಧನು ಆಗುತ್ತಾನೆ. ಕಡಿಮೆ ಬುದ್ಧಿಮತ್ತೆ ಮತ್ತು ತೊದಲುವಿಕೆ ಹೊಂದಿರುವ ಮಗುವಿಗೆ ಕಾರ್ತಿಕೇಯ ಪೂಜೆ ಮಾಡುವುದು ಉತ್ತಮ. ಕಾರ್ತಿಕೇಯನ ಆರಾಧನೆಯು ಗೃಹಸ್ಥರಿಗೆ ಮಂಗಳವಾಗಿರುತ್ತದೆ ಅಥವಾ ನ್ಯಾಯಾಲಯದ ಪ್ರಕರಣದಲ್ಲಿ ಸಿಕ್ಕಿಬಿದ್ದವರಿಗೆ ಅತ್ಯಂತ ಫಲಪ್ರದವಾಗಿದೆ. ಸುಬ್ರಹ್ಮಣ್ಯ ಷಷ್ಠಿಯು ಸ್ಕಂದ ಎಂದು ಕರೆಯಲಾಗುವ ಸುಬ್ರಹ್ಮಣ್ಯ ಸ್ವಾಮಿಗೆ ಸಮರ್ಪಿತವಾದ ದಿನವಾಗಿದೆ. ಸುಬ್ರಹ್ಮಣ್ಯ ಸ್ವಾಮಿಯನ್ನು ಸ್ವರ್ಗದ ಸೇನಾಧಿಪತಿ ಎಂದು ಕರೆಯಲಾಗುತ್ತದೆ. ಈ ದಿನವು ತಾರಕಾಸುರನ ವಿರುದ್ಧ ಸುಬ್ರಹ್ಮಣ್ಯ ಸ್ವಾಮಿಯ ವಿಜಯದ ದಿನವಾಗಿದೆ. ಇದು ಕೆಡುಕಿನ ಮೇಲೆ ಒಳಿತಿನ ವಿಜಯವನ್ನು ಪ್ರತಿನಿಧಿಸುತ್ತದೆ. ಧೈರ್ಯ, ಯಶಸ್ಸು ಮತ್ತು ಆಧ್ಯಾತ್ಮಿಕ ಬೆಳವಣಿಗೆಗಾಗಿ ಈ ದಿನದಂದು ಜನರು ಸುಬ್ರಹ್ಮಣ್ಯ ಸ್ವಾಮಿಯನ್ನು ಪೂಜಿಸುತ್ತಾರೆ. ಸುಬ್ರಹ್ಮಣ್ಯ ಷಷ್ಠಿಯ ಮಹತ್ವವೇನು? ಬ್ರಹ್ಮಾಂಡದಲ್ಲಾಗುತ್ತಿರುವ ಕೆಡುಕನ್ನು ನಾಶ ಮಾಡಲು ಕಾರ್ತಿಕೇಯನು ಈ ದಿನದಂದು ಜನಿಸಿದನು. ಸ್ಕಂದ ಷಷ್ಠಿಯ ಪೂಜೆಯಿಂದ ಚವ್ಯನ ಋಷಿ ದೃಷ್ಟಿ ಪಡೆದನೆಂದು ಹೇಳಲಾಗುತ್ತದೆ. ಸ್ಕಂದ ಷಷ್ಠಿಯ ಕೃಪೆಯಿಂದ ಪ್ರಿಯವರ್ತನ ಮರಣ ಹೊಂದಿದ ಮಗು ಮರಳಿ ಜೀವ ಪಡೆಯಿತು. ಈ ದಿನ ಉಪವಾಸ ವ್ರತ ಸುಬ್ರಹ್ಮಣ್ಯ ಸ್ವಾಮಿಯ ಪೂಜಿಸಿದರೆ ವ್ಯಕ್ತಿಯ ಎಲ್ಲ ರೀತಿಯ ತೊಂದರೆಗಳು ದೂರಾಗುವುದು. ನಿಮ್ಮ ಮಕ್ಕಳು ಸುಖ ಜೀವನವನ್ನು ನಡೆಸುತ್ತಾರೆ. ಸುಬ್ರಹ್ಮಣ್ಯ ಷಷ್ಠಿ 2024ರ ಶುಭ ಮುಹೂರ್ತ ಹೀಗಿದೆ. ಸುಬ್ರಹ್ಮಣ್ಯ ಷಷ್ಠಿ 2024 ದಿನಾಂಕ ಡಿಸೆಂಬರ್ 7ರಂದು ಶನಿವಾರ. ಸುಬ್ರಹ್ಮಣ್ಯ ಷಷ್ಠಿ ತಿಥಿ ಪ್ರಾರಂಭ 2024ರ ಡಿಸೆಂಬರ್ 6ರಂದು ಶುಕ್ರವಾರ ಮಧ್ಯಾಹ್ನ 12:07ರಿಂದ. ಸುಬ್ರಹ್ಮಣ್ಯ ಷಷ್ಠಿ ತಿಥಿ ಮುಕ್ತಾಯದ ಸಮಯ 2024ರ ಡಿಸೆಂಬರ್ 7ರಂದು ಶನಿವಾರ ಬೆಳಗ್ಗೆ 11:05ರವರೆಗೆ. ಅಮೃತ ಕಾಲ ಮುಂಜಾನೆ 6:58ರಿಂದ ಬೆಳಗ್ಗೆ 8:38ರವರೆಗೆ. ಈ ಸಮಯದಲ್ಲಿ ಪೂಜೆ ಮಾಡುವುದು ಉತ್ತಮ. ಸುಬ್ರಹ್ಮಣ್ಯ ಷಷ್ಠಿ ಪೂಜಾ ವಿಧಾನ ಹೀಗಿದೆ. ಸುಬ್ರಹ್ಮಣ್ಯ ಷಷ್ಠಿ ದಿನದಂದು ಮುಂಜಾನೆ ಬೇಗ ಎದ್ದು ಸ್ನಾನ ಮಾಡಿ ಶುದ್ಧವಾದ ಬಟ್ಟೆಯನ್ನು ಧರಿಸಿ ಬಳಿಕ ದೇವರ ಕೋಣೆಯನ್ನು ಗಂಗಾಜಲದಿಂದ ಶುದ್ಧಿಗೊಳಿಸಿ ಕಾರ್ತಿಕೇಯನ ವಿಗ್ರಹ ಅಥವಾ ಚಿತ್ರವನ್ನು ಸ್ವಚ್ಛವಾದ ಪೀಠದ ಮೇಲೆ ಸ್ಥಾಪಿಸಿ ವಿಗ್ರಹವನ್ನು ಪಂಚಾಮೃತದಿಂದ ಅಭಿಷೇಕ ಮಾಡಿ ಶ್ರೀಗಂಧ ಮತ್ತು ಕುಂಕುಮದ ತಿಲಕವನ್ನು ಹಚ್ಚಿ ತುಪ್ಪದ ದೀಪವನ್ನು ಹಚ್ಚಿ ಮತ್ತು ಅಗರಬತ್ತಿ ಅಥವಾ ಧೂಪವನ್ನು ಹಾಕಿ ದೇವರಿಗೆ ಹಣ್ಣು ಮತ್ತು ಹೂಗಳನ್ನು, ಮಾಲೆಗಳನ್ನು ಅರ್ಪಿಸಿ ಪೂಜೆಯ ಕೊನೆಯಲ್ಲಿ ನೈವೇದ್ಯವನ್ನು ಅರ್ಪಿಸಿ ಆರತಿ ಮಾಡಿ. ಸುಬ್ರಹ್ಮಣ್ಯ ಷಷ್ಠಿ ಮಂತ್ರ ಹೀಗಿದೆ: ಓಂ ತತ್ಪುರುಷಾಯ ವಿದ್ಮಹೆ ಮಹಾಸೇನಾಯ ಧೀಮಹಿ ತನ್ನೋ ಸ್ಕಂದ ಪ್ರಚೋದಯಾತ್. ದೇವಸೇನಾಪತೆ ಸ್ಕಂದ ಕಾರ್ತಿಕೇಯ ಭಾವೋದ್ಭವ ಕುಮಾರಗುಹ ಗಂಗೆಯೇ ಶಕ್ತಿ ಹಸ್ತ ನಮೋಸ್ತುತೆ. ಓಂ ಶರವಣಾಯ ಭಾವಾಯ ನಮ ಜ್ಞಾನಶಕ್ತಿಧರ ಸ್ಕಂದ ವಲ್ಮೀ ಕಲ್ಯಾಣ ಸುಂದರ ದೇವಸೇನ ಮನಃ ಕಾಂತ ಕಾರ್ತಿಕೇಯ ನಮೋಸ್ತುತೆ. ಈ ಮಾಹಿತಿ ನಿಮಗೆ ಉಪಯುಕ್ತವಾದರೆ ಲೈಕ್ ಮಾಡಿ, ಹಾಗೆ ಎಲ್ಲರಿಗೂ ಶೇರ್ ಮಾಡಿ. ಮತ್ತಷ್ಟು ವಿಡಿಯೋಗಳಿಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಮತ್ತೆ ಸಿಗೋಣ ಇನ್ನೊಂದು ವಿಡಿಯೋದೊಂದಿಗೆ.
ಥ್ಯಾಂಕ್ ಯು ಫಾರ್ ವಾಚಿಂಗ್. ಎಲ್ಲರಿಗೂ ಧನ್ಯವಾದಗಳು.